ಯಾವ ಪಾದ ಮುಗೀತೀಗ? ಉಪಾಸನ ಪಾದ ಮುಗೀತು. ನೆಕ್ಸ್ಟ್ ಈಗ 4ನೇ ಪಾದಕ್ಕೆ ಏನಂತ ಹೆಸರು? ಜ್ಞಾನಪಾದ ಅಂತ. ಜ್ಞಾನಪಾದ. ಈಗ ಜ್ಞಾನ ಬಂತೀಗ. ಜ್ಞಾನದ ಪವರ್ ಎಷ್ಟು ಅಂತ ಹೇಳಿ, ಜ್ಞಾನದ ಶಕ್ತಿ ಎಷ್ಟು. ನಮಗೆ ಮುಕ್ತಿ ಫಲ ಕೆಡಿದಾಗ ಮುಕ್ತಿ ಹೋಗ್ಬೇಕು ಅನಿಸುತ್ತೆ. ಜ್ಞಾನದ ಫಲ ನಮಗೆ ಕೆಡ ಅಭ್ಯಾಸ ಇಲ್ಲ, ಆದ್ದರಿಂದ ಜ್ಞಾನದ ಫಲ ನಮಗೆ ಗೊತ್ತಾಗೋದಿಲ್ಲ. ಲೋಕದಲ್ಲಿ ಗೊತ್ತು ನಮಗೆ, ಇದು ಓದಿದ್ದ ಹೌದಾ ಸರಿ. ಬರೀ ಸ್ಟೂಡೆಂಟ್ ಕೆಲಸಕ್ಕೆ ಸೇರಿದ ತಕ್ಷಣ ಮುಂದೆ ಫ್ಯೂಚರ್ ಇದೆ ಅಂತ ಹೇಳಿಬಿಡ್ತಾನೆ. ಆಗಲಿ ಒಳ್ಳೆ ವಿದ್ಯಾರ್ಥಿಗೆ ಒಳ್ಳೆ ಕಾಲೇಜ್ ಸೀಟ್ ಸಿಕ್ಬಿಟ್ರೆ ಒಂದು ಭಾರಿ ಜೋರಾಗಿದೆ ಅಂತ. ಆ ರೀತಿಯೇ ಜ್ಞಾನಕ್ಕೆ ಭಾರಿ ಮಹತ್ವ ಇದೆ. ಈಗ ಮುಕ್ತಿ ವಿಷಯ ನಮಗೆ ಗೊತ್ತಿಲ್ಲ, ಮುಂದೆ ಹೇಳಿಬಿಡ್ತಾರೆ ಅದನ್ನೆಲ್ಲ. ಆದರೆ ಜ್ಞಾನಕ್ಕೆ ಶಕ್ತಿ ಇರೋದ್ರಿಂದ ಏನು ಮಾಡಬೇಕು ನಾವು? ಜ್ಞಾನ ಸಂಪಾದನೆ ಮಾಡಲೇಬೇಕು. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋ ಶಕ್ತಿ ಯಾವುದಕ್ಕೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರ. ಇನ್ನೊಂದಿದ್ರೆ ಏನು ಮಾಡಬಹುದು? ಆರ್ಟ್ ಮಾಡ್ಕೋಬೋದಾಗಿತ್ತು, ಅದಿಲ್ಲ. ಸೊ ಜ್ಞಾನ ಕಂಪಲ್ಸರಿ. ಅದ್ರ ಬಗ್ಗೆ ಹೇಳ್ತಾರೆ. ಜ್ಞಾನ ಬಂದರೆ ಏನಾಗುತ್ತೆ ಅಂತ ಕೇಳಿದರೆ ಪುರುಷಾರ್ಥಾಧಿಕರಣ ಅಂತ ಹೆಸರು. ಪುರುಷಾರ್ಥೋತ ಶಬ್ದಾದಿತ್ಯ ಪಾದರಾಯಣ ಎಂಬ ಸೂತ್ರ ಅದು. ಏವ ಉತ್ಪನ್ನ ನಿರ್ದೋಷ ಭಗವದ್ದರ್ಶನಾತ್ ಸದಾ ಅಪೇಕ್ಷಿತ ಫಲಪ್ರಾಪ್ತಿ ಆರಬ್ಧಸ್ಯ ಅನತಿಕ್ರಮ. ಏವಂ ಉತ್ಪನ್ನ ನಿರ್ದೋಷ ಭಗವದ್ದರ್ಶನಾತ್ ಸದಾ. ಹೀಗೆ ನಿರ್ದೋಷನಾದ ಪರಮಾತ್ಮನ ದರ್ಶನದಿಂದ ಏನು ಬರೀ ದರ್ಶನದಿಂದ ಉಂಟಾಯ್ತಲ್ಲ, ದರ್ಶನ ಆಯ್ತಲ್ಲ, ಅದರಿಂದ ಏನಾಗುತ್ತೆ ಗೊತ್ತಾ? ಅಪೇಕ್ಷಿತ ಫಲಾವಾಪ್ತಿ. ಅದೇ ರಾಯಸ್ವಾಮಿ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನವಿದೆ. ಅದಕ್ಕೆ ಅಪರೋಕ್ಷ ಜ್ಞಾನಿಗಳಾದರೆ, ಅಪರೋಕ್ಷ ಜ್ಞಾನಿಗೆ 2 ಶಕ್ತಿ ಬರೋದು. ಸಾಮಾನ್ಯ ಅಪರೋಕ್ಷಗಳಾದರೆ ತಾನು ಅಂದ್ಕೊಂಡಿದ್ದಾಗತ್ತೆ. ದೊಡ್ಡ ಅಪರೋಕ್ಷ ಗುಡ್ದವ್ರಿಗೆ ಅಂದ್ಕೊಂಡಿದ್ದನ್ನು ಮಾಡ್ಸಕ್ಕೆ ಬರೋದು. ಇದು ದೊಡ್ಡದಿದೆ, ಗೊತ್ತಾಯ್ತಾ? ಏವ ಉತ್ಪನ್ನ ನಿರ್ದೋಷ ಭಗವದ್ದರ್ಶನಾತ್ ಸದಾ ಅಪೇಕ್ಷಿತ ಫಲಪ್ರಾಪ್ತಿ. ಯಾವಾಗಲೂ ಅಂದ್ಕೊಂಡಿದ್ದಾಗುತ್ತೆ, ಯಾವಾಗಲೂ ಅಂದ್ಕೊಂಡಿದ್ದಾಗುತ್ತೆ. ಆರಬ್ಧಸ್ಯ ಅನತಿಕ್ರಮ. ಒಂದು ಕ್ಲಾಸ್ ಸೇರಿಸಿದ್ರು. ಅದು ಪ್ರಾರಬ್ಧ ಇತ್ತು ಅಂದರೆ ಅದು ಅಫೆಕ್ಟ್ ಮಾಡುತ್ತೆ. ಪ್ರಾರಬ್ಧವಿತ್ತು ಅಂದರೆ ಅಫೆಕ್ಟ್ ಮಾಡುತ್ತೆ. ಅದರ್ವೈಸ್ ತನಗೂ ಅಷ್ಟೇ, ಇನ್ನೊಬ್ರಿಗೆ ಹೇಳಿದ್ರೆ ಕೆಲಸ ಆಗುತ್ತೆ. ಇಲ್ಲ ಹೋದ್ರೆ ಆಗೋದಿಲ್ಲ. ಮುಕ್ತಿಯಲ್ಲಿ ಪ್ರಶ್ನೆ ಇಲ್ಲ. ಮುಕ್ತಿಯಲ್ಲಿ ಪ್ರಾರಬ್ಧ ಇರುತ್ತಾ? ಇದ್ರೆ ಮುಕ್ತಿನೇ ಆಗೋದಿಲ್ಲ. ಆದ್ದರಿಂದ ಅಲ್ಲಿ ಪ್ರಾರಬ್ಧ ಇರೋದಿಲ್ಲ ಮುಕ್ತಿಯಲ್ಲಿ. ಅದಕ್ಕೆ ಎಂ ಸುಖಿ ಕಾಮೇಯತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಇಲ್ಲಿ ಹಾಗಲ್ಲ. ಅಪ್ರೋಕ್ಷ ಜ್ಞಾನಿಗಳಿಗೆ ಮೂರು ಸ್ಟೇಜ್ ತಿಳ್ಕೋಬೇಕು ಸರಿಯಾಗಿ ಅರ್ಥ ಮಾಡ್ಕೊಂಡು. 3 ಸ್ಟೇಜ್. ಯೋಗ್ಯ ಬಿಫೋರ್ ಜ್ಞಾನ, ಯೋಗ್ಯ ಆಫ್ಟರ್ ಜ್ಞಾನ, ಯೋಗ್ಯ ಆಫ್ಟರ್ ಮುಕ್ತಿ. 3 ಸ್ಟೇಜ್ ಇದೆ. ಅವನೇನು ಜ್ಞಾನಿ ಏನೂ ಅಲ್ಲ, ಜ್ಞಾನಕ್ಕೆ ಒಳ್ಳೆ ಯೋಗ್ಯ ಅವನು. ಅವನಿಗೂ ಕೂಡ ಏನಾಗುತ್ತೆ ಗೊತ್ತಾ? ಸಾಮಾನ್ಯವಾಗಿ ಒಳ್ಳೆಯವರು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ. ತಂದೆ ತಾಯಿಗಳು ಭಾಳ ಓದ್ದವರಲ್ಲ ಅಂತ ತಿಳ್ಕೊಂಬೇಡ, ಬಟ್ ಅವ್ರ ದೇವ್ರ ಸನ್ನಿಧಾನ ಇರುತ್ತೆ. ಆದ್ದರಿಂದ ಏನು ಮಾಡ್ತಾರೋ ಅವ್ರು ಹೇಳಿದ್ದು ಆಶೀರ್ವಾದ ಮಾಡಿದರೆ ದೊಡ್ಡ ಕೆಲಸ ಆಗುತ್ತೆ. ಆ ಶಕ್ತಿ ದೇವರಿಂದ, ದೇವರ ಅನುಗ್ರಹ, ಪೋಸ್ಟ್ಗೆ ಅನುಗ್ರಹ ಮಾಡ್ತಾರೆ. ಆ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಕೂಡ ಯೋಗ್ಯರಿಗೆ ಅಂದ್ಕೊಂಡಿದ್ದಾಗತ್ತೆ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಭಾರಿ ಆಗುತ್ತೆ. ಮುಕ್ತಿ ಹೋದರೆ ಪೂರ್ತಿ ಆಗುತ್ತೆ. 3 ಸ್ಟೇಜ್ ಇದು. ಸ್ವಲ್ಪ ಆಗೋದು, ಆಮೇಲೆ ಇವತ್ತು ಕೆಲಸ ಸಿಕ್ಕಿಲ್ಲ, ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾರಲ್ಲ. ಸ್ಕಾಲರ್ಶಿಪ್ ಎಷ್ಟಿರುತ್ತೆ ಗೊತ್ತಾ ನೀವು? ಸಾಮಾನ್ಯ ಕೆಲವು ಸಲ ಸ್ಯಾಲ್ರಿ ಇದ್ದಷ್ಟು ಇರುತ್ತೆ, ಅಷ್ಟು ಜಾಸ್ತಿ ಇರುತ್ತೆ. ಅದು ಜೊತೆಗೆ ಅದು ಸ್ಕಾಲರ್ಶಿಪ್ಗೆ ಟ್ಯಾಕ್ಸ್ ಇಲ್ಲ. ಯಾಕೆ? ಅರ್ನಿಂಗ್ ಅಂತ ಕರೆಯೋದಿಲ್ಲ, ಅದು ಇನ್ಕಮ್ ಅಲ್ಲ, ಅದರಿಂದ ಟ್ಯಾಕ್ಸ್ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಮೊದಲೇ ಸಿಗುತ್ತೆ, ಆಮೇಲೆ ಜಾಸ್ತಿ ಸಿಗುತ್ತೆ, ಆಮೇಲೆ ಪೂರ್ತಿ ಸಿಗುತ್ತೆ. ಜಾಸ್ತಿ ಪೂರ್ತಿ. ಆದ್ದರಿಂದ ಯೋಗ್ಯರಾಗಿದ್ದರೆ ಸಾಮಾನ್ಯವಾಗಿ ಅನ್ಕೊಳ್ಳೋದೆಲ್ಲ ನಡೀತಾ ಇರುತ್ತೆ. ಸಾಮಾನ್ಯವಾಗಿ ನಡೀತಾ ಒಳ್ಳೇದು ಅನ್ಕೊಂಡಿದ್ದಲ್ಲ. ಅವ್ರು ಕೆಟ್ಟದ್ದು ಹೇಳಿದ್ರು ಆಗುತ್ತೆ, ಶಾಪ ಕೊಟ್ಟರು ಆಗುತ್ತೆ. ಅವ್ರಿಗೆ ಅಷ್ಟು ಶಕ್ತಿ ಇರುತ್ತೆ. ಇದೆಲ್ಲ ಇವರಿಗಿರೋದಿಲ್ಲ. ಅಪೇಕ್ಷಿತ ಫಲ ವ್ಯಾಲ್ಯೂರ್ ಅಂತ ಡಿಸೈಡ್ ಆದಮೇಲೆ ಅವ್ರು ಕೊಟ್ಟು ಮಾರ್ಕ್ಸಿ ಬೆಲೆ ಇದೆ. ಯಾರ್ಯಾರು ಹೇಳಿದರೆ ಬೆಲೆ ಇಲ್ಲ. ಅಪಾಯಿಂಟ್ ಆಗಬೇಕು ಫಸ್ಟ್ ಅವರು. ಅಪೇಕ್ಷಿತ ಫಲಪ್ರಾಪ್ತಿ ಆರಬ್ಧಶ್ಚ ಅನತಿಕ್ರಮಾತ್ ದೇವರ್ಷಿ ಮಾನುಷಾದೀನಾಂ ತತ್ತಜ್ಜಾತ್ಯನುಸಾರತಃ. ದೇವ ಋಷಿ ಮಾನವ ಅಲ್ಲೂ ತಾರತಮ್ಯ ಇದೆ. ಮೇಲವರ ಶಕ್ತಿ ಜಾಸ್ತಿ ಇರುತ್ತೆ. ಆದ್ದರಿಂದ ಅವರಿಗೆ ಜಾತಿ ಶಬ್ದಕ್ಕೆ ಈ ಜಾತಿ ಅಲ್ಲ, ಕೇಡರ್ ಅಂತ ಅರ್ಥ. ಈ ಜಾತಿ ಶಬ್ದ ಕೇಡರ್ ಅಂತ ಅರ್ಥ. ಅವ್ರು ತಕ್ಕಂತೆ ಇರ್ತಾರೆ. ಜೈಮಿನ್ಯುಕ್ತಂ ಮಾನುಷಾಣಾಂ ತದ್ವಿಶೇಷಾಶ್ಚ ಕೇಚನ. ಕೆಲವರಿಗೆ ಜೈಮಿನಿಗಳಿಗೆಲ್ಲ ಹೇಳಿದ್ದಾರೆ. ಅಥ ಶಬ್ದಾಯಿತಿ ಬಾದರಾಯಣ, ಮುಂದೆ ಜೈಮಿನಿ. ಮಾನುಷಾಣಾಂ ತದ್ವಿಶೇಷಾಶ್ಚ ಕೇಚನ. ಸಾಮಾನ್ಯಂ ಭಗವತ್ಪ್ರೋಕ್ತಂ ದೇವಾದೀನಾಂ ವಿಶೇಷತಃ ಬಲವದ್ವಿರೋಧಿ ಸದ್ಭಾವೇ ಜೈಮಿನ್ಯಾದ್ಯುಕ್ತಿರಿಷ್ಯತೆ. ಆದರೆ ಬಲವತ್ತರವಾದ ವಿರೋಧ ಇದ್ದರೆ ಮಾತ್ರ ಏನಾಗೋದಿಲ್ಲ, ಅಂದ್ಕೊಂಡಿದ್ದಾಗೋದಿಲ್ಲ. ಅಶ್ವತ್ಥಾಮಾಚಾರ್ಯ ಅಂದ್ಕೊಂಡ್ರು. ಏನು ಮಾಡ್ಬೇಕು ಅಂದ್ಕೊಂಡ್ರು? ಆಯ್ತಾ? ಆಗಲಿಲ್ಲ. ಯಾಕೆ?
ಕೃಷ್ಣನ ಸಂಕಲ್ಪ ಅಡ್ಡಿ ಕೂತಿದೆ ಅಲ್ಲಿ, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ಇದು ದೃಷ್ಟಾಂತ, ಇದು ಥಿಯರಿ, ಅದು ದೃಷ್ಟಾಂತ. ಅದರ್ವೈಸ್ ಏನು ಮಾಡಕ್ಕೆ ಬರುತ್ತೆ ಅವ್ರಿಗೆ? ಮಾಡೋಕ್ಕೆ ಶಕ್ತಿ ಇದೆ. ಫಲವದ್ ವಿರೋಧ ಬಂದಾಗ ನಾರಾಯಣಾಸ್ತ್ರ ಬಿಟ್ಟರು ಕೂಡ ಏನಾಗಲಿಲ್ಲ. ಅವ್ರ ಉದ್ದೇಶ ಏನಿತ್ತು? ಸಾಂಡು ಸಾಯಲಿಲ್ಲ, ಅವ್ರ ಉದ್ದೇಶಕ್ಕೆ ನಡೀಲಿಲ್ಲ. ಯಾಕೆ? ಬಲವದ್ ವಿರೋಧ ಇದೆ. ದೊಡ್ಡವರ ವಿರೋಧ ಇದ್ದಾಗ ಗೊತ್ತಾಯ್ತಾ, ಇವ್ರು ಯೋಗ್ಯತೆ ಇದ್ರೂ ಕೆಲಸ ಆಗೋದಿಲ್ಲ, ಯೋಗ್ಯತೆ ಇದ್ರೂ ಕೆಲಸ ಆಗೋದಿಲ್ಲ. ಬಲವದ್ ಅನುಗ್ರಹ ಇದ್ದು ಬಿಟ್ರೆ ಯೋಗ್ಯತೆ ಸ್ವಲ್ಪ ಇದ್ರೂ ಅವ್ರು ಏನು ಮಾಡ್ತಾರೆ, ಅದನ್ನು ಮೇಲಕ್ಕೆ ಎತ್ತಾರೆ. ಫಸ್ಟ್ ರ್ಯಾಂಕ್ ಸೆಲೆಕ್ಟ್ ಮಾಡದೇ ಇರೋದುಂಟು ಕೆಲವು ಸಲ, ಸೆಕೆಂಡ್ ರ್ಯಾಂಕ್ ಮಾಡ್ತಾರೆ, ಇಂಟರ್ವ್ಯೂ ಸರಿಯಾಗಿ ಮಾಡಿದ ಅಂದ್ಬಿಡ್ತಾರೆ. ಇಂಟರ್ವ್ಯೂ ಇರೋದೇ ಅದಕ್ಕೋಸ್ಕರ, ಮಾರ್ಕ್ಸ್ ಪ್ರಕಾರ ಫಸ್ಟ್ ರ್ಯಾಂಕ್ ಇದ್ದಾನೆ, ಇಂಟರ್ವ್ಯೂಲ್ಲಿ ಸೆಕೆಂಡ್ ಬಂದುಬಿಟ್ರೆ ಹೋಯ್ತು. ಆ ಥರ ಆಗುತ್ತೆ ಎಷ್ಟೋ ಜನಕ್ಕೆ ಮಿಸ್ ಮಾಡಿ. ಕೆಲವು ಪೋಸ್ಟ್ಗಳನ್ನು ಕೆಲವು ಆಟೋಮೆಟಿಕ್ಕಾಗಿ ಬರುತ್ತೆ, ಕೆಲವು ಬರೋದಿಲ್ಲ. ಒಂದು ಎರಡು ಇದ್ದಾಗ ಭಾರಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಒಂದು ಎರಡೇ ಇದ್ದಾಗ ರ್ಯಾಂಕು ಕೌಂಟ್ ಆಗಲ್ಲ. ಅಂದರೆ ತುಂಬ ವ್ಯತ್ಯಾಸ ಇದ್ದರೆ ಕೌಂಟ್ ಆಗುತ್ತೆ, ಸ್ವಲ್ಪ ಬಂದಾಗ ಅದು ಕೌಂಟ್ ಮಾಡೋದಿಲ್ಲ. ಮತ್ತು ಇಂಟರ್ವ್ಯೂ ಇರೋದು ಯಾತಕ್ಕೆ ಅಂತ ಆಗಿದೆ. ಆಟೋಮೆಟಿಕಲಿ ಫಸ್ಟ್ ರ್ಯಾಂಕ್ ಬಂದಿರೋ ಕೊಡೋದಾದ್ರೆ ಇಂಟರ್ವ್ಯೂ ಯಾಕೆ ಮಾಡಬೇಕಾಗಿದ್ರೆ? ಸೊ ಇಂಟರ್ವ್ಯೂಗೆ ಏನಿದೆ, ಒಂದಿಷ್ಟು ಮಾರ್ಕ್ಸ್ ಇದೆ ಅಂತ ಆಯ್ತಲ್ಲ, ಆ ಮಾರ್ಕ್ಸಲ್ಲಿ ಒಂದು ಮೇಲೆ ಬಂದ್ಬಿಡ್ತಾನೆ. ಸೆಕೆಂಡ್ ಥರ್ಡ ಬಂದವನು ಫಸ್ಟ್ ಆಗಿಬಿಡ್ತು. ಅದಕ್ಕೆ ಗುರುವನುಗ್ರಹ ಅಂತ, ಫೇವರ್ ಅಂತ ಕರಿತೀವಲ್ಲ, ಫೇವರ್. ಬಲವದ್ ವಿರೋಧಿ ಸದ್ಭಾವೇ ಜೈಮಿನ್ಯಾದ್ಯುಕ್ತಿರಿಷ್ಯತೆ. ಅಲ್ಲಿ ಒಂದು ಪ್ರಶ್ನೆ ಇದೆ, ಜೈಮಿನಿಗೆ ಹೇಳಿದ್ದಕ್ಕೂ ವೇದವ್ಯಾಸ ಹೇಳಿದ್ದಕ್ಕೂ ವ್ಯತ್ಯಾಸ ಕಾಣುತ್ತೆ ನೋಡೋದಕ್ಕೆ. ಇಲ್ಲ ಅಂತ ಹೇಳ್ತಾರೆ. ವೇದವ್ಯಾಸ ಹೇಳಿದ್ದು ಅಲ್ಟಿಮೇಟ್, ಜೈಮಿನಿಗಳು ಮಾತಾಡತಕ್ಕಂತೆ ಅರ್ಥ ಮಾಡಬೇಕು ಹೊರತು ಬೇರೆ ಅಲ್ಲ. ಇದಾದ್ಮೇಲೆ ಕಾಮಚಾರಾಧಿಕರಣಂ. ಕಾಮಚಾರ ನಮಗೆ ಅದು ಗೊತ್ತಾದರೆ ಯಾರೋ ಅಪ್ರೋಷ ಜ್ಞಾನ, ಮೊದಲು ಜ್ಞಾನಕ್ಕೆ ಶಾಸ್ತ್ರಜ್ಞಾನ ಸಿದ್ಧಿ ಬಂದರೆ ಒಂದು ಸೇದ್ ಬಂದ್ಬಿಡುತ್ತೆ, ಆಗಲೇ ಪೂರ್ತಿ ಬಂದ್ಬಿಡುತ್ತೆ. ಇದು ಜ್ಞಾನಕ್ಕೆ ನಮ್ಗೆ ಏನಾಗಿದೆ ಅಂದರೆ ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಅಂತ ಅನಿಸ್ಬಿಟ್ಟಿದೆ. ಬಟ್ ಅದು ಗಾಟ್ ನೋ ವ್ಯಾಲ್ಯೂ ಅಂತ ಅನಿಸಿರೋದ್ರಿಂದ ಯಾರು ಸೀರಿಯಸ್ ಆಗಿ ಓದೋಕ್ಕೆ ಟ್ರೈ ಮಾಡೋದೇ ಇಲ್ಲ, ಓದೋದಿಲ್ಲ, ಸೀರಿಯಸ್ ಆಗಿ ಓದೋ ಎರಡೆರಡು ಪಾಯಿಂಟ್ ಇದೆ. ಈಗ ಅದು ಜ್ಞಾನ ಶಕ್ತಿ ಅಂತ ಗೊತ್ತಾಗ್ಬಿಟ್ರೆ ಏನಾಗುತ್ತಾಗ ಎಲ್ಲ ಬಿಟ್ಟು ಮುಂದಕ್ಕೆ ಬರ್ತಾನೆ. ಹೇಳೋದಿಲ್ಲ, ನಾವು ಎಷ್ಟು ಸಂಬಳ ಬರ್ತಿರುತ್ತೆ ಅದನ್ನ ಬಿಟ್ಟು ಇನ್ನೊಂದಕ್ಕೆ ಆಪ್ಟ್ ಮಾಡ್ತಾನೆ. ಅದಕ್ಕೆ ಯಾವುದು ಸ್ಟಡಿಗೆ ಹೋಗ್ತಾರೆ, ಎಲ್ಲೋ ಕೆಲಸ ಸ್ಕಾಲರ್ಶಿಪ್ ಇಲ್ಲದೆ ಸ್ಟಡಿ ಅದು ಅಂತ ಓದ್ತಾನೆ. ಯಾಕಂದ್ರೆ ಅದು ಬಂದಷ್ಟು ಅದಕ್ಕಿಂತ ಜಾಸ್ತಿ ಸಿಕ್ಕಾಬಟ್ಟೆ ಜಾಸ್ತಿ ಓದ್ಬಿಡೋದು. ಜ್ಞಾನಕ್ಕೆ ಮಹತ್ವ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಯಾವುದನ್ನು ಮಾಡಬೇಕು, ಜ್ಞಾನಕ್ಕೆ ಸಂಪಾದನೆ ಪ್ರಯತ್ನ ಪಡಬೇಕು. ಇವತ್ತು ಉಪನ್ಯಾಸ ಇತ್ಯಾದಿ ಬರೋರು ಕೂಡ ಎಲ್ಲರೂ ಅಂತಲ್ಲ, ತುಂಬ ಜನ ಕ್ಯಾಶುವಲ್ ಇರ್ತದೆ. ನಾವು ಜ್ಞಾನ ಸಂಪಾದನೆ ಮಾಡೋದ್ರಿಂದ ಭಾರಿ ಮೇಲೆ ಹೋಗ್ತೇವೆ ಹೆಸರು ಯಾವಾಗಲೂ ಇರ್ತದೆ. ಜ್ಞಾನಕ್ಕೆ ಎರಡಿದೆ. ಹೊರಗಡೆಯಿಂದ ಮೇಲಕ್ಕೆ ಹೋಗೋದು ಬೇರೆ, ಒಳಗಡೆ ಎಲಿವೇಟ್ ಆಗೋದು ಬೇರೆ. ಅದು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಅದು ದೇವ್ರ ವಿಶೇಷ ಅನುಗ್ರಹ ಮಾಡೇ ಮಾಡ್ತಾರೆ. ಕೆಲವು ಪೋಸ್ಟ್ ಗೇಟ್ ಸಿಗಬೇಕಾದ್ರೆ ಇನ್ನೊಬ್ರು ಫೇವರ್ ಬೇಕು, ಇದಕ್ಕೆ ದೇವರೇ ಫೇವರ್ ಮಾಡ್ತಾರೆ ಡೈರೆಕ್ಟಾಗಿ. ಆದ್ದರಿಂದ ಜ್ಞಾನಕ್ಕೆ ತನ್ನಷ್ಟಕ್ಕೆ ಏನು ಶಕ್ತಿ ಇದೆ, ಮೇಲಕ್ಕಿರೋ ಶಕ್ತಿ ಇದೆ. ಆ ದೃಷ್ಟಿಯಲ್ಲಿ ಪ್ರಯತ್ನ ಪಡಬೇಕು. ಸಾಮಾನ್ಯಂ ಭಗವತ್ ಪ್ರೋಕ್ತಂ ದೇವಾದೀನಾಂ ವಿಶೇಷತಃ ವಿಕರ್ಮಲೇಪೋ ನೈವಾಸ್ತಿ ಸಮ್ಯಕ್ ದೃಷ್ಟಿಮತಾಂ ಕ್ವಚಿತ್ ಗುಣಹಾನಿಶ್ಚ ನೈವಾಸ್ತಿ ಬ್ರಹ್ಮಣಸ್ತು ಅವಿಕರ್ಮತಃ. ಇದು ಮತ್ತೆ ಕೆಲವು ಡೀಟೇಲ್ಸು. ವಿಕರ್ಮಲೇಪ ನೈವಾಸ್ತಿ ಸಮ್ಯಕ್ ದೃಷ್ಟಿಮತಾಂ ಕ್ವಚಿತ್. ಸಮ್ಯಕ್ ದೃಷ್ಟಿಮತಾಂ ಅಂದರೆ ಅಪ್ರೋಕ್ಷ ಜ್ಞಾನಿಗಳಾದವರಿಗೆ ವಿಕರ್ಮದ ಲೇಪ ಇಲ್ಲ. ವಿಕರ್ಮ ಅಂದ್ರೇನು? ವಿರುದ್ಧ ಕರ್ಮ, ಪಾಪಕರ್ಮ. ಪಾಪಕರ್ಮದ ಲೇಪ ಇಲ್ಲ, ಫಸ್ಟ್ ಪಾಯಿಂಟ್ ಇದೆ. ಗುಣಹಾನಿಶ್ಚ, ಅದೇ ರೀತಿ ಗುಣದಲ್ಲಿ ಕಡಿಮೆನೂ ಆಗೋದಿಲ್ಲ. ಅಂದರೆ ಪಾಪದಿಂದಾಗಿ ಅವನ ಗುಣಕ್ಕೂ ಅಫೆಕ್ಟ್ ಆಗೋದಿಲ್ಲ. ಬ್ರಹ್ಮಣಸ್ತು ಅವಿಕರ್ಮ ನೈವಾಸ್ತಿ. ಬ್ರಹ್ಮಣಸ್ತು ಅವಿಕರ್ಮತ. ಬ್ರಹ್ಮದೇವರಿಗಂತೂ ಯಾವ ಕೆಲಸ ಯೋಚನೆ ಮಾಡೋಂಗಿಲ್ಲ, ಬರೀ ಗುಣನೇ ಅವ್ರ ದೋಷ ಇಲ್ಲೇ ಇಲ್ಲ. ಆದ್ದರಿಂದ ಅವ್ರಿಗೆ ಯಾವಾಗಲೂ ನೋ ಚೇಂಜ್, ಫಸ್ಟ್ ಗ್ರೇಡಲ್ಲೇ ಇರ್ತಾರೆ ಯಾವಾಗ. ಉಳಿದವರಿಗೆಲ್ಲ ಏನಾಗುತ್ತೆ ಅಂದರೆ ಕ್ವಚಿತ್ ಒಮ್ಮೊಮ್ಮೆ ಏನಾಗುತ್ತೆ, ಅವರಿಗೆ ಅಫೆಕ್ಟ್ ಆಗುತ್ತೆ. ವಿಕರ್ಮ ಮಾಡೋದ್ರಿಂದ ಅಫೆಕ್ಟ್ ಆಗುತ್ತೆ, ಮರಿಬಾರ್ದು. ತುಂಬ ಜನಕ್ಕೆ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಅಪ್ರೋಕ್ಷ ಜ್ಞಾನ ಲೇಪ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು. ಸಣ್ಣ ಪುಟ್ಟ ಕೆಲಸಗಳೇ ಲೋಪ ಇಲ್ಲ. ಸಣ್ಣ ಪುಟ್ಟದಕ್ಕೆ ಲೇಪ ಇಲ್ಲ. ಪರೀಕ್ಷೆ ಸ್ವಲ್ಪ ಲೇಟಾಗಿ ಬಂದಾದ ಮಾರ್ಕ್ಸ್ ಕಡಿಮೆ ಆಗಲ್ಲ, ಸರಿಯಾಗಿ ಬರೋದು ಬಂದ್ಬಿಡತ್ತೆ. ಬೇರೆ ದೋಷ ಬಂದರೆ ಏನಾಗುತ್ತೆ, ಅದು ಕಾಪಿ ಮಾಡಿದ ಅಫೆನ್ಸ್. ಆ ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ವಿಕರ್ಮಗಳು ಮಾಡಿದಾಗ ಅಪ್ರೋಕ್ಷ ಜ್ಞಾನಿಗಳಿಗೂ ಲೇಪ ಇದೆ. ಆ ಲೇಪ ಎರಡು, ಮತ್ತೆ ಒಂದು ಲೇಪಕ್ಕೆ ಇಲ್ಲೇ ಅನುಭವಿಸ್ಬಿಡ್ತಾರೆ ಅಷ್ಟೇ, ಆ ಲೇಪ ಇದೆ. ಇನ್ನೊಂದು ಮೋಕ್ಷ ಆನಂದ ರಾಸ ಲೇಪ ಇದೆ, ಅದು ಭಾರಿ ದೊಡ್ಡ ದೊಡ್ಡ ಪಾಪಗಳು ಮಾಡಿದಾಗ ಅದಕ್ಕೆ ಬರೋದು. ಮೂರಿದೆ. ವಿರುದ್ಧ ಕರ್ಮ, ವಿರುದ್ಧ ನಿಷಿದ್ಧ ಕರ್ಮ ಅಂತ. ಪದ ಎಲ್ಲಿ ಉಪಯೋಗಿಸಿದ್ದಾರೆ ಗೊತ್ತಾ? ವಿಕರ್ಮನ ಪದ ಎಲ್ಲಿ ಬಂದಿದೆ, ಏನಂತ ಬಂದಿದೆ? ಭಗವದ್ಗೀತೆ ಕರೆಕ್ಟು. ಎಲ್ಲಿ? ಕರ್ಮ ವಿಕರ್ಮೇತಿ ಕವಯೋಪ್ಯತ್ರ ಬೋಹಿತ, ಅಲ್ಲಿ ಬಂದಿದೆ ವಿಕರ್ಮ. ಅಂದರೆ ನಮ್ಗೆ ಏನಾಗುತ್ತೆ ಎಲ್ಲ ಗೊತ್ತಿದ್ರೆ ಭಗವದ್ಗೀತೆ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಬರುತ್ತೆ.
ದೇವಾನಾಮಪಿ ನ ಪ್ರಾಯ ಕೃಪ್ತಶ್ಚತು ಕಥಂಚನ. ಬ್ರಹ್ಮದೇವರಿಗೆ ಪೂರ್ಣ ಅಂದರೆ ಪೂರ್ಣ, ಆನಂದ ತೀರ್ಥ ಪರಾನಂದ ವರದ, ಅವಾಗ ಮಾತು ಹತ್ರ ಅರ್ಥ ಆಗುತ್ತೆ. ರುಜುಗಳಿಗೆ ಪೂರ್ಣ ಆನಂದ 100 ಅವರು, ಉಳಿದವ್ರದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಗೊತ್ತಾಯ್ತಾ? ಅವ್ರ ಕೃಪ್ತಾನಂದಕ್ಕೆ ಅಫೆಕ್ಟ್ ಆಗೋದಿಲ್ಲ, ಆದರೆ ಆನಂದ ಉನ್ನಾಹಕ್ಕೆ ಅಫೆಕ್ಟ್ ಆಗುತ್ತೆ ದೇವತೆಗಳಿಗೆ. ದೇವತೆಗಳು ಅಲ್ದವ್ರು ಮಾಡಿದರೆ ಆನಂದ ಕೃಪ್ತಾನಂದಕ್ಕೆ ಅಫೆಕ್ಟ್ ಆಗುತ್ತೆ. 3 ಸ್ಟೇಜ್ ಇದೆ ಎಲ್ಲ ಕೂಡ. ಅದೆಲ್ಲ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಾವು ಯಾವ ರೀತಿ ವಿಕರ್ಮವನ್ನು ಅವಾಯ್ಡ್ ಮಾಡಬೇಕು ಅಂತ ತಿಳ್ಕೋಬೇಕು. ದೇವಾನಪಿ ವಿನಪ್ರಾಯ ಕೃಪ್ತಶ್ಚತು ಕಥಂಚನ ಪ್ರಾಪ್ತ ಹ್ರಾಸೋ ಭವೇತ್ ಕ್ವಾಪಿ ಮಹತಾತು ವಿಕರ್ಮಣ ಪ್ರಾಪ್ತ ಹ್ರಾಸ ಭವೇತ್ ಕ್ವಾಪಿ. ಭಾರಿ ವಿಕರ್ಮ ಆಗಿದ್ದರೆ ಪ್ರಾಪ್ತ ಹ್ರಾಸ ಇದೆ. ತಥಾಪಿ ತತ್ಕೃಪ್ತಮೇವ ಸ್ಯಾತ್ ತಸ್ಮಾನ್ನ ನಿಯಮೋಚಿತಿ. ಆದರೆ ಅದವರಿಗೆ ಕೃಪ್ತನೇ ಅವ್ರ ಸ್ವರೂಪದಲ್ಲೇ ನಿಶ್ಚಯ ಆಗಿರುತ್ತೆ. ಹುಡುಗರಲ್ಲಿ ವಿಕರ್ಮ ಇರೋದೇ ಹಾಗಾದ್ದರಿಂದ ಅವರಿಗೆ ಅದು ಕೃಪ್ತಾನಂದ ಅಂತ ಹೆಸರಾಗುತ್ತಷ್ಟೆ. ಚಂದ್ರ ಸುಗ್ರೀವಯೋಶ್ಚೈವ ಸ್ವಚ್ಛತಾರ ಪರಿಗ್ರಹ ಅಂತ ದೃಷ್ಟಾಂತ ಕೊಡ್ತಾರೆ. ಚಂದ್ರ ಮತ್ತು ಸುಗ್ರೀವ ಇಬ್ಬರು ಕಕ್ಷೆಯಲ್ಲಿ ಅವರಿಬ್ಬರು ಕೂಡ ಸಮಾನರು, ಇಬ್ಬರು ಸಮಾನರು. ಇಬ್ಬರಿಗೂ ಒಂದು ದೋಷ ಬಂತು. ಏನು ಬಂತು ಅಂದರೆ ಸ್ವಚ್ಛದಾರ ಪರಿಗ್ರಹ. ಚಂದ್ರ ಮಾಡಿದ್ದು ಗುರುಪತ್ನಿ ಗಮನ, ತಾರಾದೇವಿ ಗುರು ತಾರತಮ್ಯದಲ್ಲೂ ದೊಡ್ಡವರು. ಅದರಿಂದ ಏನಾಯಿತು, ಒಂದು ದೋಷ ಬಂತು ಅವ್ರಿಗೆ. ಆಮೇಲೆ ಅದೇ ರೀತಿ ಸೂರ್ಯ ಯಾರು? ಸುಗ್ರೀವ. ವಾಲಿ ಅಣ್ಣ ಇಂದ್ರದೇವ ಭಾರಿ ದೊಡ್ಡವರು, ತಾರಾ ಪತ್ನಿ, ದೋಷ ಬಂತು. ಇಬ್ಬರಿಗೂ ದೋಷ ಬಂತು. ಪತ್ನಿಗೂ ತಾರೆಗೂ ದೋಷ ಬಂತು, ಇವರಿಗೂ ದೋಷ ಬಂತು. ಅರ್ಥ ಆಯ್ತಾ? ಅದನ್ನು ತಿಳಿಸ್ತಾರೆ. ಸ್ವಚ್ಛದಾರ ಪರಿಗ್ರಹಾತ್ ಪ್ರಾಪ್ತಹಾನಿರಭೂತ್ ನೈವ ಕ್ಲುಪ್ತಹಾನಿ ಕಥಂಚನ. ಪ್ರಾಪ್ತಹಾನಿ ಅಭೂನೈವ, ಪ್ರಾಪ್ತಹಾನಿ ಇನ್ನು ಬರಬೇಕಾದ ಹಾನಿ ಹೊರಟು ಕೃಪ್ತ ಆನಂದಕ್ಕಿಂತ ಜಾಸ್ತಿ ಬರಬೇಕಾಗಿತ್ತಲ್ಲ, ಜಾಸ್ತಿ ಬಂತು. ಭಾರಿ ಜಾಸ್ತಿ ಬರೋದು ಕಟ್ಟಾಯ್ತು. ಗೊತ್ತಾಯ್ತಾ? ಇವತ್ತು ಕ್ರಿಕೆಟ್ ಬರುತ್ತೆ 15% ಕಟ್ ಮಾಡಿಸೋದು ಬರೋದಿಲ್ಲ. ಗೊತ್ತಾ? ಅಂಪೈರ್ ಬೈತಾನೆ, ಅವ್ರು ಕಟ್ ಮಾಡ್ತಾರೆ. ಗೊತ್ತಾಯ್ತಾ? ಅವರು ಯಾವುದರಲ್ಲಿ ಅವರ ರೆಮ್ಯುನರೇಷನ್ ಕಟ್ ಆಗುತ್ತೆ. ಕೆಲಸಕ್ಕೆ ಇನ್ಕ್ರಿಮೆಂಟ್ ಕಟ್ ಮಾಡ್ತಾರಲ್ಲ, ಹಾಗೆ ಅವ್ರು ಹೆಲ್ಡಪ್ ಮಾಡ್ತಾರೆ, ಕಟ್ ಮಾಡ್ತಾರೆ ತಪ್ಪುಗಳು ಮಾಡಿದಾಗ. ಜನರಲಿ ಮಾಡೋದಿಲ್ಲ, ಬಟ್ ತುಂಬ ತಪ್ಪುಗಳು ಮಾಡಿದಾಗ ಆ ರೀತಿ ಮಾಡ್ತಾರೆ. ಹೌದು, ಸೋತವ ದ್ರೋಹ ಅಂಬೋದು ಇದು. ಅದು ಸೋತವರು 8,000 ಡಿಪೆಂಡ್ ಆಗುತ್ತೆ. ಭಾರಿ ದೊಡ್ಡ ಸೋತವರು ಭಾರಿ ಹರಸ ಆಗುತ್ತೆ. ಅವ್ರು ಕೇಳ್ಬೇಕು, ಸೋತವರ ಅಂತ ಕೇಳ್ಕೊಂಡು ಮಾತಾಡ್ಬೇಕು. ಸರಿ, ಎಂತ ಸೋತವರು ಗಟ್ಟಿ ಮಾಡ್ಕೋಬೇಕು ಮೊದಲು, ಇದರ ಫಲಿತಾಗತ್ತೆ. ನೆಕ್ಸ್ಟ್, ಪ್ರಾಪ್ತಹಾರಿ ಅಭೂನ್ನೈವ ಕೃಪ್ತಹಾನಿ ಕಥಂಚನ ಹ್ರಾಸೋಪಿ ಮಾನುಷಾದೀನಾಮಾನಂದಸ್ಯ ವಿಕರ್ಮಣ. ಆದರೆ ದೇವತೆಗಳು ಅದೇ ಇದ್ದವರು ತಪ್ಪು ಮಾಡಿದರೆ ಕೃಪ್ತಾನಂದನೇ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಬೇಸಿಕ್ಕೆ ಕಟ್ಟಾಗುತ್ತೆ ಅಂತೀವ, ಡಿಮೋಷನ್ ಇದ್ದಾಗೆ. ಭವೇನ್ಮುಕ್ತೌ ವಿಶೇಷೇಣ ಸ್ವಚ್ಛಾನಾಂ ಅಪರಾಧತಃ. ಸ್ವಚ್ಛರು ಸೋತ್ತಮರು, ಅವರಿಗೆ ದೋಷ ಮಾಡೋದರಿಂದ ಇವರಿಗೆ ಹೀಗಾಗ್ತಾರೆ. ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಅಲೇಪ ಉಚ್ಯತೆ. ಇದನ್ನೆಲ್ಲ ಹೆಚ್ಚಾಗಿ ಗಮನಿಸೋದಿಲ್ಲ ಇದರ. ಅದರಿಂದಾಗಿ ಸುಮ್ಮನೆ ಏನು ತಿಳ್ಕೊಂಡ್ಬಿಡ್ತಾರೆ, ಅಪರೋಜ್ಞಾನ ಲೇಪ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟು ಅದು ಒಂದು ಪಾಯಿಂಟ್ ಅಲ್ಲ, ಇನ್ನೊಂದು ಪಾಯಿಂಟ್. ನಾವು ರೋಷ್ಠ ಜ್ಞಾನಿಗಳು, ಅದನ್ನು ನಮಗೆ ಲೇಪ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಅದು. ಅರ್ಥ ಆಯ್ತಾ? ಆ 3ನೇ ಪಾಯಿಂಟ್ ನಿಮಗೆ ಲೇಪ ಇದೆ, ಇನ್ನೊಂದು ನಿಮಗೆ ಲೇಪ ಇದೆ. ಆ್ಯಕ್ಚುಲಿ ಇರ್ತಾರೆ ಇದ್ದವರು, ನಿಮಗೆ ತಮಾಷೆ ಅಂದರೆ ಆ್ಯಕ್ಚುಲಿ ಸಿಗ್ತಾರೆ. ಸ್ವಲ್ಪ ಓದಿಬಿಟ್ಟಿರ್ತಾರೆ, ಜ್ಞಾನಿಗಳು ಅಂತ ಅನ್ಕೊಂಡ್ಬಿಡ್ತಾರೆ. ಅಪ್ರೋಷ ಜ್ಞಾನಿಗಳು ಅಂತಲೇ ಟ್ರೀಟ್ ಮಾಡ್ಕೊಂಡ್ಬಿಡ್ತಾರೆ, ತಮ್ಮನ್ನೇ ತಾವೇ ಟ್ರೀಟ್ ಮಾಡ್ಕೊಂಡ್ಬಿಡ್ತಾರೆ. ತಮ್ಮ ಶಿಷ್ಯರು ಜೋರು ಬರ್ತಾರೆ, ಏನಾದ್ರು ತಿನ್ನಬಾರದು ತಿಂತಾರೆ. ಕೇಳಿದ್ರೆ ಅಪ್ರೋಷ ಜ್ಞಾನಿ ಲೇಪ ಇಲ್ಲ, ಅವನು ಕೈ ಮುಗಿದು ಪರವಾಗಿಲ್ಲ. ಅವ್ರಿಗೆ ಹಾಗೆ ಆ್ಯಕ್ಚುಲಿ ಇವೆಲ್ಲ ನಡೆದಿರೋ ಕೇಸುಗಳು, ಬರೀ ಊಹಾಪೋಹಗಳಲ್ಲ. ಅದೆಲ್ಲ ಸರಿಯಾಗಿ ತಿಳಿದೇ ಇದ್ದವ್ರು ಮಾತ್ರ ಅಷ್ಟೇ ಹೊರತು ನಿಜವಾಗ್ಲೂ ಏನಲ್ಲ. ಫಸ್ಟ್ ಅಪ್ರೋಷ ಜ್ಞಾನನೇ ಫಸ್ಟ್ ಅವ್ರಿಗಿಲ್ಲ. ಬಂದ ಮೇಲೆ ಇವೆಲ್ಲ ಹೇಳಿದರು, ಇಷ್ಟೆಲ್ಲ ಹೇಳಿದ್ದಾರೆ, ಹುಷಾರಾಗಿರಿ. ಪ್ರೊಬೇಷನರಿ ಪೀರಿಯಡ್ ಕನ್ಫರ್ಮ್ ಆದರೆ ಅಲ್ಲಿ ಕೆಲವು ಅಡ್ವಾಂಟೇಜ್ ಇದೆ, ಗೊತ್ತಾಯ್ತಾ? ಆದರೆ ಅವನು ತೆಗಿಲೇಬಾರದು ಅಂತೇನಿಲ್ಲ. ದೊಡ್ಡ ಅಪರಾಧ ಬೇಡ ತೆಗೆದುಹಾಕ್ಬೋದು ಅವನ್ನ. ಆದರೆ ಪ್ರೊಬೇಷನರಿ ಪೀರಿಯಡ್ ತೆಗೆದ್ರೆ ಸುಲಭ ಅಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಕೆಲವು ಅಷ್ಟು ಸುಲಭ ಮಾಡೋಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಕನ್ಫರ್ಮ್ಡ್ ಅಂತೇಳಿ ಹುಚ್ಚುಚ್ಚು ಮಾಡಿದರೆ ಯಾರು ಒಪ್ಪೋದಿಲ್ಲ. ಭವೇನ್ಮುಕ್ತೌ ವಿಶೇಷೇಣ ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಅಲೇಪ ಉಚ್ಯತೆ. ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಅಲೇಪ ಉಚ್ಯತೆ. ಇದೆಲ್ಲ ಹೇಳ್ತಿರೋದು ಯಾತಕ್ಕೆ ಅಂದರೆ ಈ ಅರ್ಥದಲ್ಲಿ ಹೇಳಿದ್ದಾರೆ. ಇದಿಷ್ಟಕ್ಕೂ ತಾತ್ಪರ್ಯ. ಅಶುಚಿತ್ವಾದಿಕಂ ನೈವ ಚಾಸ್ಯ ನ ಭವೇದಿತಿ ತತ್ಫಲಂ.
ಅತ್ರ ಜ್ಞಾನಫಲಸ್ಯೈವ ಮುಕ್ತೇರ್ನೇತತೋಚ್ಯತೆ. ಕೆಲವು ಅಶುಚಿತ್ವಾದಿ ದೋಷಗಳು, ಕೆಲವು ಸಣ್ಣ ಪುಟ್ಟ ದೋಷ ಇರುತ್ತೆ, ಅದು ಜ್ಞಾನಿಗಳಿಗೆ ಬರೋದಿಲ್ಲ ಅಷ್ಟೇ ಹೊರತು ಇದೆಲ್ಲ ಬರೋದಿಲ್ಲ ಅಂತ ಅರ್ಥ ಅಲ್ಲ. ಅತ್ರ ಜ್ಞಾನಫಲಸ್ಯೈವ ಮುಕ್ತೇ ನೇತತಾ ಉಚ್ಯತೆ. ಜ್ಞಾನಫಲ ಅಂತೇನಿದೆ ಅದು ಬರೋ ನಿಶ್ಚಿತ, ಇದ್ರ ಬಗ್ಗೆ ಡೌಟ್ ಇಲ್ಲ. ಒಂದು ಪಾಯಿಂಟ್ ಗ್ಯಾರಂಟಿ ಮಾಡ್ಕೊಂಡ್ಬಿಡೋದು. ಇಷ್ಟೆಲ್ಲ ನಿಮ್ಮ ಡೀಟೇಲ್ಸ್ ಬಗ್ಗೆ ಒಂದು ಗಟ್ಟಿ ಮಾಡ್ಕೋಬೇಕು. ಏನು ಅಂದರೆ ಅಪರೋಕ್ಷ ಜ್ಞಾನ ಬಂತು ಅಂದರೆ ಮುಕ್ತಿ ಅಶೂರ್. ಅಂದರೆ ಯಾವ ಪಾಪ ಬಂದರೂ ಕೂಡ ಏನು ಹೋಗೋದಿಲ್ಲ ಅವರಿಗೆ, ಮುಕ್ತಿ ಮಾತ್ರ ಹೋಗೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತು? ಅಷ್ಟು ಕಾಮನ್, ಅಷ್ಟು ಎಫೆಕ್ಟ್ ಇಲ್ಲ ಅಂಥೇಳಿ ಒಪ್ಬೋದು ಅಷ್ಟೇ. ಅಪರೋಕ್ಷ ಲೇಪ ಇಲ್ಲ ಅಂತ ಹೇಳಿದರೆ ಮುಕ್ತಿ ಆಗೋದಕ್ಕೆ ಅಡ್ಡಿ ಆಗೋದಿಲ್ಲ ಅಷ್ಟೇ. ಆ ಮಟ್ಟಿಗೆ ಅದು ಕರೆಕ್ಟು. ಆದರೆ ಏನೂ ಆಗೋದಿಲ್ಲ ಅಂದರೆ ತಪ್ಪು, ಅಫೆಕ್ಟ್ ಆಗೇ ಆಗುತ್ತೆ, ಅದನ್ನು ಬಿಡಬಾರ್ದು. ಅದು ಎಲ್ಲೆಲ್ಲಿ ಅಪರೋಕ್ಷ ಜ್ಞಾನಿಗೆ ಲೇಪ ಇಲ್ಲ ಅಂತ ಹೇಳ್ತಾರೋ ಆ ಮಾತಿಗೆ ಮುಕ್ತಿ ಪ್ರಾಪ್ತಿಗೆ ಲೇಪ ಇಲ್ಲ ಅಂತ ಅಷ್ಟೇ ಅರ್ಥ. ಎಲ್ಲೆಲ್ಲಿ ಲೇಪ ಇದೆ ಅಂತ ಹೇಳ್ತಾರೋ ಮುಕ್ತಿಯಲ್ಲಿ ಏನೇನು ಎಫೆಕ್ಟ್ ಆಗುತ್ತೆ ಅಷ್ಟು. ಆದ್ದರಿಂದ ಪರಸ್ಪರ ಏನಿಲ್ಲ, ವಿರೋಧ ಇದೆ. ಅಲ್ಲಿಗೆ ಮುಂದಿನ ದಿವಸ ನಾಳೆ